ರುದ್ರ, ನಿನ್ನ ಹೆಂಡತಿ ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತದೆ. ಮಗು ಚೆನ್ನಾಗಿದ್ದೇನೆ ರುದ್ರ? ರುದ್ರ, ಮಗು ಎಷ್ಟೊಂದು ಸುಂದರವಾಗಿದೆಯಲ್ಲ. ರುದ್ರ, ನಿನ್ನ ಹೆಂಡತಿ ಗೌರಮ್ಮನೆ ಕಾಣ್ತಾ ಇಲ್ವಲ್ಲ? ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು ರುದ್ರ? ನಿನ್ನ ಹೆಂಡತಿಗೆ ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ತಕ್ಷಣ ಸತ್ತು ರುದ್ರ ರುದ್ರ ರುದ್ರ, ಏನು ಹೇಳ್ತಿರುವೆ ನೀನು? ಕಲ್ಪನೆಯಲ್ಲಿಯೂ ಕಾಣರಿದಂತ ದುರಂತವನ್ನೇ ನುಡಿಯುತ್ತಿರುವೆಯಲ್ಲೋ. ತವರು ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ನಿನ್ನ ಹೆಂಡತಿ ತನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿದಳೆ. ರುದ್ರ, ಇವತ್ತು ನಿನ್ನ ಹೆಂಡತಿ ಸತ್ತಿಲ್ಲ ರುದ್ರ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ಆ ಭಗವಂತ ನಿನ್ನ ಬಾಳಿನಲ್ಲಿ ಎಂಥ ದುರಂತವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಳು. ನಿಜದಲ್ಲಿ ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ಸಿಕ್ಕು ನನ್ನ ಸಂಸಾರವೇ ನುಚ್ಚು ನೂರಾಯಿತು. ಬಡತನದ ಬೇಗದಿಯಲ್ಲಿ ಬಾಳದ ಎಷ್ಟೇ ಭಾರವಾಗಿದ್ದರು ಭಯ ಪಡದೆ ಬದುಕುತ್ತಿದ್ದೆ. ಇಂದು ನನ್ನ ಬದುಕಿನ ಬಂಡೆಯ ಒಂದು ಚಕ್ರ ಕಳಚಿ ಹೋಯಿತು. ಹೆಂಡತಿ ನೀಡಿ ಹೋದ ಈ ನನ್ನ ಮಗಳು ಅನಾಥಳಾದಳು. ಈ ಪಾಪಿ ಹುಟ್ಟದಿದ್ದರೆ ನನ್ನ ಹೆಂಡತಿ ಖಂಡಿತ ಸಾಯ್ತಾರೆ, ಖಂಡಿತ ಸಾಯ್ತಾರೆ. ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಡತಿಯನ್ನು ಹೊಡೆಯಬಾರದು. ಯಾರ ಸಾವಿಗೂ ಯಾರ ಜನನವೂ ಕಾರಣವಲ್ಲ, ಯಾರ ಜನನಕ್ಕೂ ಯಾರ ಸಾವು ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯುತ್ತಾರೆ. ಹುಟ್ಟು ಸಾಯುವವರ ಮಧ್ಯೆ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗ ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುವರು. ಬರೀ ಹುಚ್ಚು ಭ್ರಮೆಯಲ್ಲಿ ಬದುಕುವುದೇ ಈ ಮಾನವನ ಮೂರ್ಖತನ. ಅಂದ್ರೆ ನಾ ಮಾಡಿಕೊಂಡ ಹೆಂಡತಿಯನ್ನು ಮರೆಯಲೇಬೇಕಾದ್ರೆ ಮರೆಯಬೇಕು ರುದ್ರ, ಮರೆಯಲೇಬೇಕು. ಹುಟ್ಟಿದ ಮಾನವ ಈ ಲೋಕವನ್ನೇ ಬಿಟ್ಟು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು? ನಮ್ಮಿಂದ ಮಾಯವಾದ್ದೆಲ್ಲ ನಾವು ಮರೆಯಲೇಬೇಕು. ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡಿಕೊಳ್ಳಬೇಕು. ಮಾಡಿಕೊಂಡ ಹೆಂಡತಿಯನ್ನು ಮರೆತರು ಈ ಮಗಳ ಮುಂದಿನ ಭವಿಷ್ಯ ಹೇಗಿದೆ? ಆ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ನೋಡು, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುಸಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಅವಳಿಗೆ ಬೇಕಾಗುವ ಆಶ್ರಯ, ವಿದ್ಯೆ, ಊಟ, ಉಪಚಾರ ಖರ್ಚು ನಾನು ನೋಡಿಕೊಳ್ಳುತ್ತೇನೆ. ಇದು ನಿನ್ನ ಮಗಳಲ್ಲ, ನನ್ನ ಮಗಳೆಂದು ಭಾವಿಸಿಕೊಳ್ಳುತ್ತೇನೆ. ಹಾ ರುದ್ರ, ತೆಗೆದುಕೋ ನಿನ್ನ ಮಗಳ ಖರ್ಚಿಗಾಗಿ ಈ 20,000 ರೂಪಾಯಿ ಕೊಡ್ತಾ ಇದ್ದೀನಿ. ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗ ಮುಟ್ಟಿಸಬೇಕು ದಣ್ಯರ? ಯಾವ ಜನ್ಮದಾಗ ಮುಟ್ಟಿಸಬೇಕು? ಯಾಕೋ ರುದ್ರ ಕಣ್ಣೀರು? ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತದೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕುವುದು ಅದು ನಿಜವಾದ ಮಾನವನ ಧರ್ಮ. ನೋಡು ರುದ್ರ,
ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರು ನನಗೆ ಖಂಡಿತವಾಗಿ ಮೆಚ್ಚಬಹುದೇ? ಹಾ, ಇರ್ಲಿ ರುದ್ರ, ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವೆ? ಇಲ್ಲಿ ಊರಾಗ ಯಾರ ಮನೆಗೂ ಬಿಡುದಿಲ್ರಿ ದಣ್ಯರ. ನನ್ನ ತಂಗಿ ಬೆಂಗಳೂರಿಗೆ ಹೋಗಿ ಬಹಳ ದಿವಸ ಇತ್ತು. ಅದು ಅಲ್ಲದೆ ನನ್ನ ತಂಗಿ ಮಗ ಅರವಿಂದ ಅಂತ ಅಲ್ಲೇ ಇರ್ತಾನೆ. ಅಣ್ಣನ ಮಗಳಂದ ಮೇಲೆ ಸ್ವಲ್ಪ ಅಕ್ಕರಿಂದ ಜೋಪಾನ ಮಾಡ್ಬೋದು ಅಂತ ನನ್ನ ಆಸೆ ರೀ ಅಪ್ಪ. ಅದಕ್ಕೆ ನನ್ನ ಮಗಳನ್ನು ಅವ್ರ ಮನೆಗೆ ಬಿಟ್ಟು ಬರ್ತೀನಿ ರೀ ಅಪ್ಪ. ಅಷ್ಟೇ ಮಾಡುದ್ರ, ಇವತ್ತೇ ನೀನು ಬೆಂಗಳೂರಿಗೆ ಹೊರಟು ಹೋಗು. ಏಕೆಂದರೆ ಇನ್ನು ಮಗು ಹಾಲು ಕುಡಿಯುವ ಹಸು ಕೂಸು ಇಲ್ಲಿ ಹೆಚ್ಚು ದಿನ ಇರುವುದು ಒಳ್ಳೆಯದಲ್ಲ. ರುದ್ರ, ಆ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸುವಂತ ಚೆನ್ನಾಗಿ ಹೇಳಿಬಿಟ್ಟು ಬಾ ರುದ್ರ ನಿನ್ನ ತಂಗಿಗೆ. ಆಕರ್ಣನಂತೆ ನೀದಾನಿಯ